ಹಾಯ್ ಗೈಸ್, ನಾವಿವತ್ತು ನಿಮಗೆ ಒಂದು ಹಣ್ಣನ್ನು ತೋರ್ಸಕ್ಕೆ ಬಂದಿದ್ದೀವಿ. ಇದ್ರ ಹೆಸರು ಹೆಬ್ಬಲಿಸು ಕನ್ನಡದಲ್ಲಿ, ಅದೇ ಇಂಗ್ಲೀಷಲ್ಲಿ ಕಾಮನ್ ಆಗಿ ವೈಲ್ಡ್ ಜಾಕ್ ಅಂತಾರೆ ಮತ್ತು ವೈಲ್ಡ್ ಜಾಕ್ ಫ್ರೂಟ್ ಅಂತಾರೆ. ಇದು ಜಾಸ್ತಿ ಸಮ್ಮರಲ್ಲಿ ಮತ್ತು ವೆಸ್ಟರ್ನ್ ಘಾಟ್ಸಲ್ಲಿ ಬೆಳೆಯುತ್ತೆ. ಹಣ್ಣು ಓಪನ್ ಮಾಡಿ ತೋರಿಸಿ ಅವ್ರಿಗೆ ನೋಡಿ. ಫುಲ್ ಓಪನ್ ಮಾಡಿ. ಗೈಸ್ ನೋಡಿ ಗೈಸ್, ನೋಡ್ತಾ ಇದ್ರೆ ತಿನ್ಬೇಕು ಅನ್ಸುತ್ತೆ ಅಲ್ಲ. ನೋಡಿ, ಒಳಗಡೆ ಈ ಥರ ಕಾರ್ನ್ ಥರ ಇರುತ್ತೆ. ಫುಲ್ ಬಿಡಿಸ್ಬಿಟ್ಟು ತೋರಿಸಿ ಬಿಡಿ. ಒಂದು ನಿಮಿಷ ಗೈಸ್, ಬಿಡಿಸ್ತಾ ಇದ್ದಾನೆ. ಅದನ್ನೆಲ್ಲ ಹಿಂಗೆ ಬಿಟ್ಬಿಡಿ, ಅದನ್ನೆಲ್ಲ ಬಿಡಿಸ್ಬೇಡಿ, ಇದನ್ನೆಲ್ಲ ಬಿಡಿಸ್ಬೇಡಿ. ಬರೀ ಸೆಕೆಂಡ್ ಬಿಡಿಸಿ, ಇಲ್ಲ ಇದನ್ನ ಬಿಡಿಸಿ. ಸಾಕು ಬಿಡಿ, ಸಾಕು ತೋರಿಸಿ. ನೋಡಿ ಗಾಯ್ಸ್, ಈ ಥರ ಕಾರ್ನ್ ಥರ ಇರುತ್ತೆ. ಹೆಬ್ಬಲಿಸು ಮತ್ತು ಇಂಗ್ಲೀಷಲ್ಲಿ ವೈಲ್ಡ್ ಜಾಕ್ ಫ್ರೂಟು. ನೋಡಿ ಈ ಥರ ಇರುತ್ತೆ ನೋಡಿ. ಅದನ್ನು ಒಂದು ಬೌಲಿಗೆ ಓಪನ್ ಮಾಡಿ ತೋರಿಸೋಣ. ಸಾಕು ಇರಿ, ಒಂದು ನಿಮಿಷ. ಫುಲ್ ಓಪನ್ ಮಾಡೋದು. ಓಕೆ, ನಮ್ಮ ಅಣ್ಣ ಫುಲ್ ಓಪನ್ ಮಾಡ್ತಿರುತ್ತೆ. ಒಂದು ನಿಮಿಷ ನೋಡಿ. ಅದು ಫುಲ್ಲು ಹಣ್ಣಾಗಿರೋದು ಯೆಲ್ಲೋ ಕಲರ್ ಅಥವಾ ಆರೆಂಜ್ ಕಲರ್ ಬರುತ್ತೆ. ಕಾಯಾಗಿರೋದು ಗ್ರೀನ್ ಕಲರ್ ಬರುತ್ತೆ ಗೈಸ್. ಓಕೆ ನೋಡಿ, ಸಿಪ್ಪೆ ಈ ಥರ ಒಂದು ಚೂರು ಯೆಲ್ಲೋ ಕಲರ್ ಬರುತ್ತೆ. ಕಾಯ್ದು ಈ ಥರ ಗ್ರೀನ್ ಬರುತ್ತೆ. ನಾವು ಇನ್ನೂ ತಿಂದಿಲ್ಲ, ಹೊಸದು. ನೋಡೋಣ ಗೈಸ್. ಸಾಕು ಇಟ್ಕೊಂಡು ತೋರಿಸಿ ಅವ್ರಿಗೆ ನೋಡಿ. ಈ ಥರ ಬರುತ್ತೆ ಕಾರ್ನ್ ಥರ ಒಂದೇ. ನೋಡೋಣ ಗೈಸ್, ತಿನ್ನೋಡೋಣ. ಇಟ್ಕೊಳ್ಳಿ ಒಂದು. ನೋಡಿ ಗಾಯ್ಸ್, ಅದು ಒಳಗಡೆ ಈ ಥರ ಒಂದು ಸೀಡ್ ಬರುತ್ತೆ. ಅದನ್ನ ಬೇಕಾದ್ರೆ ನೀವು ಗಿಡ ಹಾಕ್ಬೋದು, ಇಲ್ಲ ಬಿಸಾಕ್ಬೋದು, ಏನು ಬೇಕಾದ್ರೂ ಮಾಡಿ, ಅದು ನಿಮ್ಮ ಇಷ್ಟ. ಸೇಮ್ ಟೇಸ್ಟ್ ಜಾಕ್ ಫ್ರೂಟ್ ಥರನೇ ಇದೆ. ಸೇಮ್ ಜಾಕ್ ಫ್ರೂಟ್ ಟೇಸ್ಟು, ಆದರೆ ಇನ್ನೊಂಚೂರು ಡಿಫ್ರೆಂಟ್ ಆಗಿದೆ ಅಷ್ಟೇ ಗೈಸ್. ಇದನ್ನು ಒಂದ್ಸಲಿ ಎಲ್ಲಾದರೂ ತಗೊಳ್ಳಿ ಗೈಸ್. ಚೆನ್ನಾಗಿದ್ದರೆ ಲೈಕ್, ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಮಾಡಿ ಗೈಸ್. ಮತ್ತು ಕಮೆಂಟಲ್ಲಿ ಬೇಕಾದ್ರೆ ಇನ್ನೂ ತಿಳ್ಕೊಬೇಕಂದ್ರೆ ಕಮೆಂಟಲ್ಲಿ ಕೇಳ್ಬೋದು ಗೈಸ್, ನಾವು ಹೇಳ್ತೀವಿ. ಓಕೆ ಗೈಸ್, ಥ್ಯಾಂಕ್ಸ್, ಬಾಯ್ ಬಾಯ್.